ಶನೇಶ್ವರನ ವಾಹನ ಕಾಗೆ ಅಂತ ಹೇಳುವಂಥ ಒಂದು ಪಕ್ಷಿ ಎಷ್ಟು ಮಹತ್ವ ಇದೆ ಅಂತ ನಾವು ವಿಚಾರಕ್ಕೆ ಹೋದರೆ ಅದನ್ನು ನಮ್ಮ ಹತ್ತಿರದಲ್ಲಿ ತರ್ಕಕ್ಕೆ ನಿಲುಕದ್ದು ಅಂತ ಹೇಳದ ಹಾಗೆ ನಿಲುಕದ ರೀತಿಯಾದಂಥ ವಿಶೇಷಗಳು ಅದರಲ್ಲಿ ಇರತಕ್ಕಂಥದ್ದು. ಮುಖ್ಯವಾಗಿ ಮನೆ ಹತ್ತಿರದಲ್ಲೇ ಅದು ಏನಾದರೂ ಬಂದುಕೊಂಡು ಕಾ ಅಂತ ಹೇಳುವಂಥ ರೀತಿಯಲ್ಲಿ ಕೂಗೋದಕ್ಕೆ ಆ ಪಕ್ಷಿ ಶುರು ಮಾಡ್ತು ಅಂತ ಹೇಳಿ ಆದರೆ ಆವತ್ತಿನ ದಿವಸದಲ್ಲಿ ವಿಶೇಷವಾದಂತಹ ಅತಿಥಿಗಳು ಮನೆಗೆ ಬರ್ತಾರೆ ಅಂತ ಹೇಳುವಂಥ ಒಂದು ಸೂಚನೆ ಹೇಳ್ತಕ್ಕಂಥದ್ದು. ತದನಂತರದಲ್ಲಿ ಮನೆಯ ಅಕ್ಕಪಕ್ಕದಲ್ಲೇ ಸುತ್ತ ಹೊಡಿತಾ ಆನಂತರದಲ್ಲಿ ಕೆಲವರಿಗಂತೂ ತಲೆಯ ಮೇಲೆ ಕುಟ್ಟುವಂತಹದ್ದು ಮತ್ತು ಅವರ ಸುತ್ತನೇ ತಿರುಗುವಂತಹದ್ದು ಉಂಟಾಗುತ್ತೆ. ಆ ರೀತಿಯಾದಂತಹದ್ದೇನಾದರೂ ಕಂಡು ಬಂದಲ್ಲಿ ಅದರಿಂದಾಗಿ ದೋಷ ಹೇಳ್ತಕ್ಕಂಥದ್ದು ಉಂಟಾಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಅದು ಸಮಸ್ಯೆಯನ್ನು ಉಳ್ಳಂಥದ್ದು. ಹಾಗಾಗಿ ನಾವು ಎಚ್ಚೆತ್ತುಕೊಳ್ಳಬೇಕು ಅಂತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಪೀಡನೆ ಹೇಳ್ತಕ್ಕಂಥದ್ದು ಜಾಸ್ತಿ ಆಗಿದ್ದಾವಾಗ ಆ ರೀತಿಯಾದಂಥ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆನಂತರದಲ್ಲಿ ಪಿತೃಪಕ್ಷ ಅಥವಾ ಪಿತೃ ಕಾರ್ಯಗಳಲ್ಲಿ ಅದು ಬಂದು ಯಾವ ಒಂದು ಆಹಾರವನ್ನು ಎಡೆಯಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಹೋಗ್ತದೋ ಅದು ಒಬ್ಬರಿಗೆ ಪ್ರಿಯವಾಗಿರ್ತದೆ ಅಂತ. ಯಾಕೆ ಆ ರೀತಿಯಲ್ಲಿ ಹೇಳ್ತಾರೆ ಅಂತ ಕೇಳಿದರೆ, ಸ್ವತಃ ದೇಹವನ್ನು ಬಿಟ್ಟು ಹೋಗಿರ್ತಕ್ಕಂತಹ ಆತ್ಮವು ಆ ರೂಪವಾಗಿ ಬಂದು ಸ್ವೀಕಾರ ಮಾಡುತ್ತೆ ಅಂತ. ನಾವು ಎಷ್ಟೋ ಸತಿಗೆ ಅದನ್ನು ವಿಚಾರವನ್ನು ಕೂಡ ಮಾಡಿದ್ದೇವೆ. ಕಾಕೆ ಬಂದು ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗ್ತದೋ ಅದು ಒಬ್ಬರಿಗೆ ವಿಚಾರವನ್ನು ಮಾಡಿದರೆ ಅತಿ ಪ್ರಿಯಕರವಾದಂತಹದ್ದೇ ಆಗಿರ್ತದೆ. ಇದು ಎಷ್ಟೋ ಸತಿಯೇ ನಾವು ಜೀವನದಲ್ಲಿ ಉದ್ದದಲ್ಲೇ ನೋಡಿಕೊಂಡು ಇವಾಗ ಮಾತಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಎಷ್ಟೋ ಮಹತ್ವವನ್ನು ಆ ಒಂದು ಪಕ್ಷಿ ಹೇಳ್ತಕ್ಕಂಥದ್ದು ಹೊಂದಿರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಎದುರುಗಡೆಗೆ ಬಂದು ನಾವು ತವರಿದರೂ ಕೂಡ ಅಲಗಾಡದೇ ಇದ್ದರೆ ಮಾತ್ರ ನಾವು ಎಂದಿಗೂ ಕೂಡ ಮುಂದಕ್ಕೆ ಎಲ್ಲಿಗಾದರೂ ಪ್ರಯಾಣಕ್ಕೆ ಅಥವಾ ಎಲ್ಲಿಗಾದರೂ ಹೊರಟಂಥ ಸಮಯದಲ್ಲಿ ಆ ಥರ ಮಾಡಿದಾಗ ಮುಂದಕ್ಕೆ ಮಾತ್ರ ಖಂಡಿತ ಆವತ್ತಿನ ದಿವಸ ಎಷ್ಟೇ ನಷ್ಟವಾದರೂ ಪರವಾಗಿಲ್ಲ ಮುಂದಕ್ಕೆ ಹೋಗಬಾರದು. ಯಾಕೆ ಅಂತ ಕೇಳಿದರೆ ನಮ್ಮ ಜೀವಕ್ಕೆ ಮಾರಕವಾಗಿರ್ತದೆ ಅಂತ ಹೇಳುವಂಥ ಸೂಚನೆಯನ್ನು ಅದು ಕೊಡ್ತದೆ. ಇಂತಹ ಘಟನೆಗಳು ಎಷ್ಟನ್ನು ನಾವು ನೋಡಿರ್ತೇವೆ. ಹಾಗಾಗಿ ಅಂಥ ತಪ್ಪನ್ನು ನಾವು ಮಾಡದೆ ಒಳಿತನ್ನು ಕಾಣೋಣ. ಮತ್ತು ಅಷ್ಟೇ ಅಲ್ಲದೆ ಎಷ್ಟು ಮಹತ್ವವಿದೆ ಅಲ್ವಾ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನೀವು ವಿಶೇಷವಾದಂಥ ಮಾಹಿತಿಯನ್ನು ತಿಳಿಯೋಣ.